ನಮಸ್ಕಾರ ಸ್ನೇಹಿತರೆ, ಫ್ರಾಮ್ ಝೀರೋ ಟು ಇನ್ಫಿನಿಟಿಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಈ ಬ್ರಹ್ಮಾಂಡ ಒಂದು ಅತ್ಯಾಧುನಿಕ ಸಿಮ್ಯುಲೇಷನ್ ಇರಬಹುದೇ ಎಂಬ ರೋಚಕ ಸಾಧ್ಯತೆಯನ್ನು ನೋಡಿದ್ದೆವು. ಆದರೆ ಈ ಪ್ರಶ್ನೆ ಕಾಡತೊಡಗಿದಾಗ ನಮ್ಮ ಮನಸ್ಸಿನಲ್ಲಿ ಅದಕ್ಕಿಂತಲೂ ದೊಡ್ಡ ಪ್ರಶ್ನೆಗಳು ಏಳುತ್ತವೆ. ಒಂದು ವೇಳೆ ನಾವೆಲ್ಲ ಕೇವಲ ಒಂದು ಸೂಪರ್ ಕಂಪ್ಯೂಟರ್ನ ಪ್ರೋಗ್ರಾಂ ಆಗಿದ್ದರೆ ನಮ್ಮ ಕರ್ಮದ ಕಥೆಯೇನು? ನಾವು ಪೂಜಿಸುವ ದೇವರು ಈ ಜಗತ್ತನ್ನು ಸೃಷ್ಟಿಸಿದ ಒಬ್ಬ ಶ್ರೇಷ್ಠ ಪ್ರೋಗ್ರಾಮರ್ ಆಗಿರಬಹುದೇ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಇಂದು ನಾನು ಈ ವಿಡಿಯೋ ನೋಡುತ್ತಿರುವುದು ಮತ್ತು ನೀವು ಇದನ್ನು ಕೇಳುತ್ತಿರುವುದು ನಮ್ಮ ಸ್ವಂತ ನಿರ್ಧಾರವೇ ಅಥವಾ ನಮ್ಮ ಜೀವನದ ಪ್ರತಿಯೊಂದು ಸೆಕೆಂಡ್ ಮೊದಲೇ ಬರೆಯಲ್ಪಟ್ಟ ಸ್ಕ್ರಿಪ್ಟ್ ಆಗಿದೆಯೇ? ಬನ್ನಿ ಸಿಮ್ಯುಲೇಷನ್ ಸಿದ್ಧಾಂತದ ಕನ್ನಡಿಯಲ್ಲಿ ನಮ್ಮ ನಂಬಿಕೆಗಳನ್ನು ಮತ್ತು ವಿಧಿಯಾಟವನ್ನು ವಿಶ್ಲೇಷಿಸೋಣ. ಅಧ್ಯಾಯ 1. ಪ್ರೋಗ್ರಾಮರ್ ಎಂದರೆ ದೇವರೇ. ಸ್ನೇಹಿತರೆ, ನಾವು ಸಾವಿರಾರು ವರ್ಷಗಳಿಂದ ದೇವರಿಗಾಗಿ ಆಕಾಶದತ್ತ ನೋಡುತ್ತಿದ್ದೇವೆ. ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಒಬ್ಬ ಮಹಾನ್ ಶಕ್ತಿ ಇದೆ ಎಂದು ನಂಬುತ್ತೇವೆ. ಸಿಮ್ಯುಲೇಷನ್ ಹೈಪೋಥೆಸಿಸ್ ಕೂಡ ಇದನ್ನೇ ಸ್ವಲ್ಪ ವಿಭಿನ್ನವಾಗಿ ಹೇಳುತ್ತದೆ. ಹಿಂದೂ ಪುರಾಣಗಳಲ್ಲಿ ಬ್ರಹ್ಮನನ್ನು ಸೃಷ್ಟಿಕರ್ತ ಎನ್ನುತ್ತಾರೆ. ಸಿಮ್ಯುಲೇಷನ್ ಹೈಪೋಥೆಸಿಸ್ ಪ್ರಕಾರ ಸಿಮ್ಯುಲೇಷನ್ ಸೃಷ್ಟಿಸುವವನನ್ನು ಆರ್ಕಿಟೆಕ್ಟ್ ಅಥವಾ ಪ್ರೋಗ್ರಾಮರ್ ಎನ್ನಬಹುದು. ಯೋಚಿಸಿ, ಒಬ್ಬ ಪ್ರೋಗ್ರಾಮರ್ ಒಂದು ಗೇಮ್ ಸೃಷ್ಟಿಸುವಾಗ ಅದಕ್ಕೊಂದು ಭೌತಶಾಸ್ತ್ರದ ನಿಯಮಗಳನ್ನು ರೂಪಿಸುತ್ತಾನೆ. ಆ ನಿಯಮಗಳನ್ನು ಮೀರಿ ಆ ಗೇಮ್ನೊಳಗಿನ ಪಾತ್ರಗಳು ಹೋಗಲು ಸಾಧ್ಯವಿಲ್ಲ. ಹಾಗಾದರೆ ಸಿಮ್ಯುಲೇಷನ್ ಹೈಪೋಥೆಸಿಸ್ ಪ್ರಕಾರ ನಾವು ದೇವರೆಂದು ಕರೆಯುವುದು ಈ ಸಾಫ್ಟ್ವೇರ್ ಅನ್ನು ಡಿಸೈನ್ ಮಾಡಿದ ಆ ಮಾಸ್ಟರ್ ಮೈಂಡ್ ಅನ್ನೇ ಇರಬಹುದು. ನಾವು ಮಾಡುವ ಪ್ರಾರ್ಥನೆಗಳು, ಆ ಪ್ರೋಗ್ರಾಮರ್ ಸಿಸ್ಟಮ್ನಲ್ಲಿ ಮಾಡುವ ಸಣ್ಣ ಬದಲಾವಣೆ ಅಥವಾ ಪ್ಯಾಚ್ ಅಪ್ಡೇಟ್ಸ್ಗಳಿಗೆ ನಾವು ಹಾಕುವ ರಿಕ್ವೆಸ್ಟ್ ಇರಬಹುದು. ಅಧ್ಯಾಯ 2. ಕರ್ಮ ಮತ್ತು ಡೇಟಾ ಲಾಗ್. ನಮ್ಮ ಭಾರತೀಯ ದರ್ಶನಗಳಲ್ಲಿ ಕರ್ಮಕ್ಕೆ ಬಹಳ ಮಹತ್ವವಿದೆ. ನಾವು ಏನು ಬಿತ್ತುತ್ತೀವೋ ಅದನ್ನೇ ಉಣ್ಣುತ್ತೇವೆ ಎಂಬುದು ಕರ್ಮದ ನಿಯಮ. ಸಿಮ್ಯುಲೇಷನ್ ದೃಷ್ಟಿಕೋನದಲ್ಲಿ ಇದನ್ನೇ ಇನ್ಪುಟ್ ಮತ್ತು ಔಟ್ಪುಟ್ ಎನ್ನಬಹುದು. ನೀವು ಕಂಪ್ಯೂಟರ್ನಲ್ಲಿ ಒಂದು ತಪ್ಪು ಕಮಾಂಡ್ ಕೊಟ್ಟರೆ ಸಿಸ್ಟಮ್ ಎರರ್ ತೋರಿಸುತ್ತದೆ. ಅದೇ ರೀತಿ ಈ ಬ್ರಹ್ಮಾಂಡದ ಸಿಮ್ಯುಲೇಷನ್ನಲ್ಲಿ ನಮ್ಮ ಪ್ರತಿಕ್ರಿಯೆಯು ಒಂದು ಡೇಟಾ ಆಗಿ ಸ್ಟೋರ್ ಆಗುತ್ತಿರುತ್ತದೆ. ಚಿತ್ರಗುಪ್ತನು ನಮ್ಮ ಪಾಪ ಪುಣ್ಯಗಳ ಲೆಕ್ಕ ಇಡುತ್ತಾನೆ ಎಂಬ ಪುರಾಣದ ಕಥೆ ವಾಸ್ತವವಾಗಿ ನಮ್ಮ ಪ್ರತಿಯೊಂದು ನಡೆಯನ್ನು ದಾಖಲಿಸುವ ಒಂದು ಬೃಹತ್ ಕ್ಲೌಡ್ ಸ್ಟೋರೇಜ್ ಇರಬಹುದು. ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಮುಂದಿನ ಜನ್ಮಕ್ಕೆ ಬರುತ್ತವೆ ಎನ್ನುವುದನ್ನು ಒಂದು ಗೇಮ್ನ ಲೆವೆಲ್ 1ರಲ್ಲಿದ್ದ ಸ್ಕೋರ್ ಲೆವೆಲ್ 2ಕ್ಕೆ ಕ್ಯಾರಿ ಆಗುವುದಕ್ಕೆ ಹೋಲಿಸಬಹುದು. ನಾವು ಅನುಭವಿಸುವ ಸುಖ ದುಃಖಗಳು ನಮ್ಮ ಹಿಂದಿನ ಡೇಟಾ ಲಾಗ್ನ ಫಲಿತಾಂಶವಷ್ಟೇ ಆಗಿರಬಹುದು. ಅಧ್ಯಾಯ 3. ಸಾವು ಎಂದರೆ ಗೇಮ್ ಓವರ್ ಅಥವಾ ಲಾಗ್ಔಟ್. ಸ್ನೇಹಿತರೆ, ಈ ಎಲ್ಲಾ ಚರ್ಚೆಗಳ ನಡುವೆ ನಮಗೆ ಕಾಡುವ ಅತ್ಯಂತ ಪ್ರಶ್ನೆ ಎಂದರೆ ಸಾವು. ಸಾವಿನ ನಂತರ ಏನಾಗುತ್ತದೆ? ಸಿಮ್ಯುಲೇಷನ್ ಸಿದ್ಧಾಂತ ಇದಕ್ಕೆ ನೀಡುವ ಉತ್ತರ ನಮ್ಮ ಆಲೋಚನಾ ಕ್ರಮವನ್ನೇ ಬದಲಿಸಬಹುದು. ಒಂದು ಕ್ಷಣ ಯೋಚಿಸಿ, ವಿಡಿಯೋ ಗೇಮ್ನಲ್ಲಿ ಒಂದು ಪಾತ್ರದ ಲೈಫ್ ಲೈನ್ ಮುಗಿದಾಗ ಗೇಮ್ ಓವರ್ ಎಂಬ ಮೆಸೇಜ್ ಬರುತ್ತದೆ. ಆದರೆ ಆ ಪಾತ್ರ ಸತ್ತ ತಕ್ಷಣ ಅದನ್ನು ನಿಯಂತ್ರಿಸುತ್ತಿದ್ದ ಆಟಗಾರ ಸಾಯುತ್ತಾನೆಯೇ? ಇಲ್ಲ ತಾನೆ. ಆತ ಕೇವಲ ತನ್ನ ಹೆಡ್ಸೆಟ್ ಅಥವಾ ಕಂಟ್ರೋಲರ್ ಅನ್ನು ಪಕ್ಕಕ್ಕಿಟ್ಟು ತನ್ನ ನೈಜ ಜಗತ್ತಿಗೆ ಮರಳುತ್ತಾನೆ. ಅಂದರೆ ಆ ಸಿಮ್ಯುಲೇಟೆಡ್ ಜಗತ್ತಿನಿಂದ ಆತ ಲಾಗೌಟ್ ಆಗುತ್ತಾನೆ ಅಷ್ಟೇ. ನಮ್ಮ ಜೀವನದಲ್ಲೂ ಹಾಗೆಯೇ. ನಮ್ಮ ದೇಹ ಎಂಬುದು ಕೇವಲ ಒಂದು ಹಾರ್ಡ್ವೇರ್. ಅದು ನಾಶವಾಗಬಹುದು. ಆದರೆ ಆ ದೇಹವನ್ನು ಅನುಭವಿಸುತ್ತಿದ್ದ, ಆ ಪಾತ್ರದ ಮೂಲಕ ಜಗತ್ತನ್ನು ನೋಡುತ್ತಿದ್ದ ನಾನು ಎಂಬ ಪ್ರಜ್ಞೆ ಎಲ್ಲಿಗೆ ಹೋಗುತ್ತದೆ? ಬಹುಶಃ ನಾವು ಸಾವು ಎಂದು ಕರೆಯುವುದು ಈ ಬ್ರಹ್ಮಾಂಡದ ಸರ್ವರ್ನಿಂದ ನಮ್ಮ ಪ್ರಜ್ಞೆ ಲಾಗೌಟ್ ಆಗುವ ಪ್ರಕ್ರಿಯೆ ಇರಬಹುದು. ನಮ್ಮ ಶಾಸ್ತ್ರಗಳು ಹೇಳುವ ಪುನರ್ಜನ್ಮದ ಪರಿಕಲ್ಪನೆ ಕೂಡ ಇದಕ್ಕೆ ಹತ್ತಿರವಾಗಿದೆ. ಒಂದು ಲೆವೆಲ್ ಮುಗಿಸಿದ ಆಟಗಾರ ತನ್ನ ಅನುಭವದೊಂದಿಗೆ ಇನ್ನೊಂದು ಲೆವೆಲ್ಗೆ ಹೋಗುವಂತೆ ನಮ್ಮ ಪ್ರಜ್ಞೆಯು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ಹೊಸ ಪಾತ್ರಕ್ಕೆ, ಹೊಸ ಲೆವೆಲ್ಗೆ ವರ್ಗಾವಣೆಯಾಗುತ್ತಿರಬಹುದು. ಹಾಗಾದಲ್ಲಿ ಸಾವು ಎಂಬುದು ಅಂತ್ಯವಲ್ಲ. ಅದು ಕೇವಲ ಈ ಸಿಮ್ಯುಲೇಷನ್ನಿಂದ ಹೊರಬಂದು ನಮ್ಮ ಮೂಲ ಅಸ್ತಿತ್ವವನ್ನು ನೆನಪಿಸಿಕೊಳ್ಳುವ ಒಂದು ಕ್ಷಣ ಮಾತ್ರ. ಅಧ್ಯಾಯ 4. ಸ್ವತಂತ್ರ ಇಚ್ಛೆ ಎಂಬ ಭ್ರಮೆ. ಇದು ಈ ವಿಡಿಯೋದ ಅತ್ಯಂತ ಗಂಭೀರ ಪ್ರಶ್ನೆಯಾಗಿದೆ. ನೀವು ಈಗ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಕೋ ಅಥವಾ ಪೂರ್ತಿ ನೋಡಬೇಕೋ ಎಂದು ನಿರ್ಧರಿಸುತ್ತಿರಲ್ಲವೇ? ಇದನ್ನು ನಾವು ಫ್ರೀ ವಿಲ್ ಅಥವಾ ಸ್ವತಂತ್ರ ಇಚ್ಛೆ ಎನ್ನುತ್ತೇವೆ. ಆದರೆ ಸಿಮ್ಯುಲೇಷನ್ ಹೈಪೋಥೆಸಿಸ್ ಒಂದು ಕಠೋರ ಸತ್ಯವನ್ನು ಹೇಳುತ್ತವೆ. ಒಂದು ವಿಡಿಯೋ ಗೇಮ್ನಲ್ಲಿರುವ ಪಾತ್ರಕ್ಕೆ ತಾನು ತನ್ನ ಇಷ್ಟದಂತೆ ಓಡಾಡುತ್ತಿದ್ದೇನೆ ಎಂದು ಅನಿಸಬಹುದು. ಆದರೆ ಅದರ ಪ್ರತಿ ಚಲನೆಯೂ ಅದರ ಕೋಡ್ನಲ್ಲಿ ಮೊದಲೇ ಇರುತ್ತದೆ. ನರವಿಜ್ಞಾನದ ಪ್ರಕಾರ ನಾವು ಒಂದು ನಿರ್ಧಾರ ತೆಗೆದುಕೊಳ್ಳುವ ಕೆಲವು ಮಿಲಿ ಸೆಕೆಂಡ್ಗಳ ಮೊದಲೇ ನಮ್ಮ ಮೆದುಳಿನಲ್ಲಿ ಆ ನಿರ್ಧಾರದ ಸಂಕೇತಗಳು ಮೂಡಿರುತ್ತವೆ. ಅಂದರೆ ನಮ್ಮ ನಿರ್ಧಾರಗಳು ನಮಗಿಂತ ಮೊದಲೇ ಪ್ರೊಸೆಸ್ ಆಗಿರುತ್ತವೆ. ಹಾಗಾಗಿ ಸಿಮ್ಯುಲೇಷನ್ ಹೈಪೋಥೆಸಿಸ್ ನಾವು ಕೇವಲ ಸ್ಕ್ರಿಪ್ಟ್ ಓದುತ್ತಿರುವ ನಟರು, ನಮ್ಮ ಬದುಕಿನ ವಿಧಿ ಎಂಬುದು ಪ್ರೋಗ್ರಾಮರ್ ಬರೆದ ಆಲ್ಗರಿದಮ್ ಎಂದು ಹೇಳುತ್ತದೆ. ಅಧ್ಯಾಯ 5. ಈ ಜ್ಞಾನದ ಉದ್ದೇಶವೇನು? ಸ್ನೇಹಿತರೆ,
ಈ ಸಿದ್ಧಾಂತವನ್ನು ಕೇಳಿದಾಗ ನಿಮಗೆ ನಾನು ಕೇವಲ ಕೋಡ್ ಆಗಿದ್ದರೆ ನನ್ನ ಬದುಕಿಗೆ ಅರ್ಥವೇನು ಎಂಬ ಹತಾಶೆ ಕಾಡಬಹುದು. ಆದರೆ ಇಲ್ಲಿಯೇ ಒಂದು ರೋಚಕ ತಿರುವು ಇದೆ. ಈ ಜಗತ್ತು ಒಂದು ವಾಸ್ತವವಾಗಿರಲಿ ಅಥವಾ ಅತ್ಯಾಧುನಿಕ ಸಿಮ್ಯುಲೇಷನ್ ಆಗಿರಲಿ, ಎರಡು ಸನ್ನಿವೇಶಗಳಲ್ಲಿ ನಮಗೆ ಲಾಭವಿದೆ ಮತ್ತು ಎರಡೂ ನಮಗೆ ಬದುಕಲು ಹೊಸ ಅರ್ಥವನ್ನು ನೀಡುತ್ತವೆ. ಒಂದು ವೇಳೆ ಇದು ನೈಜ ವಾಸ್ತವವಾಗಿದ್ದರೆ ಈ ಪ್ರಕೃತಿ ಮತ್ತು ನಮ್ಮ ಸಂಬಂಧಗಳು ಅನನ್ಯ. ನಾವು ಒಂದು ಸುಂದರವಾದ ಸೂರ್ಯೋದಯವನ್ನು ನೋಡಿದಾಗ ಮನಸ್ಸಿಗೆ ಸಿಗುವ ಆನಂದ, ಅದು ಪ್ರಕೃತಿಯ ಕೊಡುಗೆಯಾಗಿರಲಿ ಅಥವಾ ಸಾಫ್ಟ್ವೇರ್ ಕೋಡ್ನಿಂದ ಬಂದಿರಲಿ, ಆ ಕ್ಷಣದಲ್ಲಿ ನಾವು ಅನುಭವಿಸುವ ಸಂವೇದನೆ ಮಾತ್ರ ಸುಳ್ಳಲ್ಲ. ಹಾಗಾಗಿ ಈ ಬದುಕು ಯಾವುದರಿಂದ ಮಾಡಲ್ಪಟ್ಟಿದೆ ಎನ್ನುವುದಕ್ಕಿಂತ ನಾವು ಎಂತಹ ಒಳ್ಳೆಯ ಅನುಭವಗಳನ್ನು ಪಡೆಯುತ್ತಿದ್ದೇವೆ ಎಂಬುದು ಮುಖ್ಯವಾಗುತ್ತದೆ. ಒಂದು ವೇಳೆ ನಾವು ಸಿಮ್ಯುಲೇಷನ್ನಲ್ಲಿದ್ದೇವೆ ಎಂದು ಅರಿತುಕೊಂಡರೆ ಅದು ನಮ್ಮನ್ನು ಬದುಕಿನ ಸಣ್ಣಪುಟ್ಟ ನೋವು ಮತ್ತು ಆತಂಕಗಳಿಂದ ಮುಕ್ತಗೊಳಿಸುತ್ತದೆ. ಇದನ್ನೇ ನಮ್ಮ ಋಷಿಮುನಿಗಳು ಮಾಯೆ ಅಥವಾ ಜಗನ್ಮಿಥ್ಯ ಎಂದು ಕರೆದರು. ಈ ಜಗತ್ತು ಕೇವಲ ಒಂದು ದೊಡ್ಡ ಆಟ ಎಂದು ತಿಳಿದಾಗ ಸೋಲು ಗೆಲುವಿನ ಭಯವಿಲ್ಲದೆ ನಾವು ಒತ್ತಡವಿಲ್ಲದ ಬದುಕನ್ನು ಸಾಗಿಸಲು ಸಾಧ್ಯವಾಗುತ್ತದೆ. ಹೀಗಾಗಿ ಈ ಎರಡೂ ದೃಷ್ಟಿಕೋನಗಳ ಶ್ರೇಷ್ಠತೆಯನ್ನು ಅಳವಡಿಸಿಕೊಂಡು ನಾವು ಮುಂದೆ ಸಾಗೋಣ. ಬದುಕು ಸತ್ಯವಾಗಿದ್ದರೆ ಅದನ್ನು ಪ್ರೀತಿಸೋಣ, ಒಂದು ವೇಳೆ ಇದು ಆಟವಾಗಿದ್ದರೆ ಅದನ್ನು ಅತ್ಯಂತ ಸಂಭ್ರಮದಿಂದ ಆಡೋಣ. ಈ ಎರಡೂ ದಾರಿಗಳು ಅಂತಿಮವಾಗಿ ನಮ್ಮನ್ನು ನೆಮ್ಮದಿಯೆಡೆಗೆ ನಡೆಸುತ್ತವೆ. ಹೀಗಾಗಿ ಸೃಷ್ಟಿಕರ್ತ ಒಬ್ಬ ಪ್ರೋಗ್ರಾಮರ್ ಆಗಿರಲಿ ಅಥವಾ ಸರ್ವವ್ಯಾಪಿ ದೈವವಾಗಿರಲಿ, ಈ ಬ್ರಹ್ಮಾಂಡದ ಗೇಮ್ನಲ್ಲಿ ನಾವು ಕೇವಲ ಪ್ರೇಕ್ಷಕರಲ್ಲ, ನಾವು ಪಾತ್ರಧಾರಿಗಳು. ನಮ್ಮ ಸ್ಕ್ರಿಪ್ಟ್ ಬರೆಯಲ್ಪಟ್ಟಿದ್ದರೂ ಆ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ನಿರ್ವಹಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಬದುಕಿನ ಈ ಮಹಾನ್ ಸಿಮ್ಯುಲೇಷನ್ನಲ್ಲಿ ನಿಮ್ಮ ಕ್ಯಾರೆಕ್ಟರ್ ಅನ್ನು ಅಪ್ಗ್ರೇಡ್ ಮಾಡಿಕೊಳ್ಳುತ್ತಾ ಸಾಗಿ. ಪ್ರೀತಿ, ಕರುಣೆ ಮತ್ತು ಜ್ಞಾನದ ಮೂಲಕ ಈ ಕೋಡನ್ನು ಮೀರಿ ಬೆಳೆಯಿರಿ. ಬದುಕು ಬದಲಾಯಿಸುವ ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಮ್ಮೊಂದಿಗೆ ಈ ರೋಚಕ ಪ್ರಯಾಣದಲ್ಲಿ ಜೊತೆಯಿರಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತ ಪ್ರಯಾಣಕ್ಕೆ ಫ್ರಮ್ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.